ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಹೊಸ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ಅಡುಗೆನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಇವತ್ತು ಮೊಸಪ್ ಸಾಂಬಾರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಮೊದಲಿಗೆ ಕುಕ್ಕರಲ್ಲಿ ನೀರನ್ನ ಕಾಯಕ್ಕೆ ಇಟ್ಟಿದ್ದೆ. ಒಂದು ಬೌಲ್ ಆಗೋಷ್ಟು ತೊಗರಿಬೇಳೆನ ಹಾಕೊಂತ ಇದ್ದೀನಿ. ಒಂದು 4-5 ಥರ ಸೊಪ್ಪನ್ನ ನಾನು ಚೆನ್ನಾಗಿ ಸೋಸಿ ತೊಳೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಒಂದು 3-4 ಹಸಿಮೆಣಸಿನಕಾಯಿನ ಹಾಕೊಂತ ಇದೀನಿ. ನಿಮಗೆ ಖಾರ ತಿನ್ನೋರಾದ್ರೆ ಇನ್ನೆರಡು ಹೆಚ್ಚಾಗಿ ಹಾಕೊಳ್ಳಿ. ನಮ್ಮ ಮನೇಲಿ ಖಾರ ತಿನ್ನೋದು ಕಮ್ಮಿ ಇರೋದ್ರಿಂದ ನಾನು 4 ಆ್ಯಡ್ ಮಾಡ್ತಾ ಇದೀನಿ. 1 ಗೆಡ್ಡೆ ಆಗೋಷ್ಟು ಈರುಳ್ಳಿನ ಹಾಕ್ತಾ ಇದೀನಿ. 2 ಗೆಡ್ಡೆ ಆಗೋಷ್ಟು ನಮ್ಮ ಬೆಳ್ಳುಳ್ಳಿನ ಮುಡ್ಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾ ಇದೀನಿ. 1 ಟೊಮೊಟೊನ ಹಾಕ್ತಾ ಇದೀನಿ. 1 ಟೊಮೊಟೊ ಹಾಕಿದ್ರೆ ಸಾಕು. ಒಂದು ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ತಾ ಇದೀನಿ. 1 ಸ್ಪೂನ್ ಆಗೋಷ್ಟು ನಾನು ಧನಿಯಾ ಪೌಡರ್ನ ಆ್ಯಡ್ ಮಾಡ್ತಾ ಇದೀನಿ. ನಿಮಗೆ ಬೇಕು ಅಂದರೆ ಖಾರದ ಪುಡಿ ಕೂಡ ಹಾಕ್ಬೋದು. ನಾನು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಸಿಲ್ನ ಕೂಗಿಸ್ಕೊಂಡು ನೋಡಿ ಚೆನ್ನಾಗಿ ಬೆಂದಿದೆ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸ್ ಕೂಡ ಆಗಿದೆ. ಇದನ್ನ ನಾನು ಕಾಳು ಬೇಸಿಗೆ ಬೇಷನಲ್ಲಿ ಬಸ್ಕೊಂತ ಇದೀನಿ, ಯಾಕೆಂದ್ರೆ ಆರಬೇಕಲ್ವಾ. ಆರಕ್ಕಿಡ್ತಾ ಇದೀನಿ. ನೀವು ಬೇಕು ಅಂದ್ರೆ ಮಿಕ್ಸಿಲಿ ಇದನ್ನ ರುಬ್ಕೋಬಹುದು. ನಾನು ಮಿಕ್ಸಿಲಿ ರುಬ್ಕೊಂತ ಇಲ್ಲ. ನಾನು ಎಳೆ ಸೊಪ್ಪಾಗಿರೋದ್ರಿಂದ ನನ್ನ ತಪ್ಪಲೆಯಲ್ಲಿ ಮಸಿಗೆ ಕೂರಲ್ಲಿ ನಾನು ಮಸ್ಕೊಂತ ಇದೀನಿ. ನಿಮಗೆ ಬೇಕು ಅಂದ್ರೆ ನೀವು ಮಿಕ್ಸಿಲಿ ಒಂದು ರೌಂಡ್ ರುಬ್ಕೋಬಹುದು. ನಾನು ಮಸಿ ಅಲ್ಲ, ಎಳೆ ಸೊಪ್ಪಾಗಿರೋದ್ರಿಂದ ನಾನು ಅದನ್ನ ಚೆನ್ನಾಗಿ ಮಸ್ಕೊಂತ ಇದೀನಿ. ಇದು ಮುದ್ದೆಗೆ ಇದಕ್ಕೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಸಾಂಬಾರಿನ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೀವು ಯಾವ ರೀತಿ ಮಾಡ್ತೀರಾ ಅಂತ. ಇವಾಗ ನೋಡಿ ಚೆನ್ನಾಗಿ ಮಸ್ತೀನಿ. ಅದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿನ ಆ್ಯಡ್ ಮಾಡಿ ಇನ್ನೊಂದು ಸ್ವಲ್ಪ ಮಸ್ಕೊಂತ ಇದೀನಿ. ನೋಡಿ ಇವಾಗ ಮಸ್ಕೊಂಡು ಆಗಿದೆ. ಇವಾಗ ನಾನು ಒಂದು ಬಟ್ಲನ್ನ ಇಟ್ಕೊಂಡು ಅದಕ್ಕೆ ಒಂದು 2-3 ಸ್ಪೂನ್ ಎಣ್ಣೆನ ಹಾಕೊಂತ ಇದೀನಿ. ಇವಾಗ ಎಣ್ಣೆ ಕೂಡ ಆಗಿದೆ, ಕಾದಿದೆ. ಅದಕ್ಕೆ ನಾನು ಒಂದು ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡ್ತಾ ಇದೀನಿ. ಸಾಸಿವೆ ಸಿಡ್ದಿದೆ, ಅದಕ್ಕೆ ಕರಿಬೇವು ಸೊಪ್ಪನ್ನ ಹಾಕ್ತಾ ಇದೀನಿ. ಇವಾಗ ನಾನು ಒಂದು ಅರ್ಧ ಗೆಡ್ಡೆ ಆಗೋಷ್ಟು ಈರುಳ್ಳಿನ ಕುಯ್ದಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೊಂತ ಇದೀನಿ. 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಚಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾ ಇದೀನಿ. ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ ಅದು ಚೆನ್ನಾಗೆಲ್ಲ ಫ್ರೈ ಆಗಿದೆ. ಇವಾಗ ನಾನು ಮಸ್ತಿಟ್ಕೊಂಡಿರುವಂತ ಅದನ್ನ ಸೊಪ್ಪನ್ನ ಇದಕ್ಕೆ ಹಾಕ್ತಾ ಇದೀನಿ. ಸಾಂಬಾರ್ ಫೈನಲಿ ರೆಡಿ ಆಗಿದೆ. ಇದಕ್ಕೆ ಫೈನಲಿ ಉಪ್ಪನ್ನ ಹಾಕೋಣ. ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳಿ. ಇವಾಗ ಚೆನ್ನಾಗಿ ಬೇಯ್ತಾ ಇದೆ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇದು ಮುದ್ದೆಗೆ ಅನ್ನಕ್ಕೆಲ್ಲ ತುಂಬಾನೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ ಕಡೆ ಯಾವ ತರ ಸೊಪ್ಪು ಸಾಂಬಾರ್ ಮಾಡ್ತೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದಕ್ಕಂತೂ ಹಪ್ಪಳ 1-2 ಬೋಂಡೆ ಇಟ್ಬಿಟ್ರು ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ.